ನೋಡಿ, ಗರಿ ಗರಿಯಾದ ಚಿಪ್ಸ್ ಹಾಗಲಕಾಯಿಂದ ಮಾಡಿರೋದು. ಇದನ್ನು ಹೇಗೆ ಮಾಡೋದು ನೋಡೋಣ. ಹಾಗಾದರೆ ಬನ್ನಿ, ಇವತ್ತು ಹಾಗಲಕಾಯಿ ಚಿಪ್ಸ್ ಮಾಡುವುದು ಹೇಗೆ ಅಂತ ನೋಡೋಣ. ಎಲ್ಲ ತೊಳೆದಿಟ್ಕೊಂಡಿದ್ದೀನಿ, ರೌಂಡಾಗಿ ಹೆಚ್ಕೊಂಡಿದ್ದೀನಿ. ಬೀಜ ತೆಗಿಬೇಕನ್ನೋ ಅವಶ್ಯಕತೆ ಇಲ್ಲ, ಅದು ಅದ್ರ ಜೊತೆ ಫ್ರೈ ಆಗುತ್ತೆ, ಚೆನ್ನಾಗುತ್ತೆ. ಯಾವುದು ನಾಲಿಗೆಗೆ ಕಹಿ ಆಗುತ್ತೋ ಅದು ಆರೋಗ್ಯಕ್ಕೆ, ಹೊಟ್ಟೆಗೆ ಸಿಹಿಯಾಗಿರುತ್ತೆ. ನೋಡಿ, ಈ ಹಾಗಲಕಾಯಿಂದ ಒಂದು ಲಿವರ್ ಸಮಸ್ಯೆ ಇದ್ದವ್ರಿಗೆ ತುಂಬ ಒಳ್ಳೆಯದು, ಮತ್ತು ಲಿವರ್ಗೆ ಅದ್ಭುತವಾದ ಶಕ್ತಿನೂ ತುಂಬುತ್ತದೆ. ಇದು ಕಿಡ್ನಿ ಸಮಸ್ಯೆ ಇರುವವ್ರಿಗೂ ಅದು ತುಂಬ ಬಲಿಷ್ಠತೆ ಕೊಡುತ್ತೆ. ಕಿಡ್ನಿಗೂ ಲಿವರ್ಗೂ ತುಂಬ ಒಳ್ಳೆಯದು. ಕಾಯಿಲೆಯಿಂದ ಕಷ್ಟಪಡ್ತಿರುವವ್ರಿಗೂ ಇದು ತುಂಬ ಒಳ್ಳೆಯದು. ಫಸ್ಟ್ ಆಫ್ ಆಲ್ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಒಂದೊಂದೇ ಆ್ಯಡ್ ಮಾಡ್ಕೊಳ್ಳೋಣ. ಉಪ್ಪು ಹಾಕಿದ್ದೀನಿ, ಆಮೇಲೆ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಖಾರದ ಪುಡಿ ಬ್ಯಾಡಗಿ ಮತ್ತು ಗುಂಟೂರು ಮಿಕ್ಸ್ ಆಗಿರುವಂಥದ್ದು ಇದು ಹಾಕಿದ್ದೀನಿ. ಆಮೇಲೆ ಕಡಲೆ ಹಿಟ್ಟು ಒಂದು 2 ಸ್ಪೂನ್ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಆಮೇಲೆ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ, ಒಂದು 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ, ಒಂದು 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ತೀನಿ. ಆಮೇಲೆ ಒಂದು ಚಿಟಿಕೆ ಅರಿಶಿನ ಹಾಕ್ತೀನಿ. ಎಲ್ಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಅಜ್ವಾನ ಅಂತ ಹೇಳ್ತಾರೆ ನೋಡಿ, ಅದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಕೋಣ ಅಜ್ವಾನ. ಸ್ವಲ್ಪ ಚಿಕನ್ ಮಸಾಲ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಶುಂಠಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಎಲ್ಲ ಹಾಕ್ಕೊಬಿಟ್ಟು ಇವಾಗ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಬಿಟ್ಟು ಜಾಸ್ತಿ ನೀರು ಹಾಕಿ ಈ ಬೋಂಡದ ಥರ ಎಲ್ಲ ಮಾಡಬಾರ್ದು, ಆವಾಗ ಸರಿ ಹೋಗಲ್ಲ ಅದು. ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪನೇ ಕಲಿಸ್ಕೋಬೇಕು ಈ ಥರ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇಲ್ಲಿ. ಹೀಗೆ ಎಲ್ಲ ಕಲಸಿ ಎಲ್ಲದಕ್ಕೂ ಹಚ್ಚಿ ಇಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ನೋಡಿ ಎಣ್ಣೆ ಹಾಕಿದ್ದೀನಿ. ಈಗ ಒಂದೊಂದೇ ಬಿಡ್ತೀನಿ. ನೋಡಿ ಈ ಥರ ಕರಿಬೇಕು, ಈ ಥರ ಫ್ರೈ ಮಾಡಬೇಕು. ಪಲ್ಯನೂ ಮಾಡ್ತೀವಿ, ಆದರೆ ಇವತ್ತೇನೋ ಚಿಪ್ಸ್ ತಿನ್ನೋಣ ಅನ್ನಿಸ್ತು. ಹಾಗಲಕಾಯಿ ರೋಸ್ಟ್ ಆಗಿದೆ ಅಂತ, ಅಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ. ತುಂಬ ದಿನ ಇಟ್ಕೊಂಡು ತಿನ್ಬೋದು. ಆಮೇಲೆ ಎಷ್ಟೇ ಅಂಗಡಿಲಿ ತಿಂದ್ರೂ ಅಷ್ಟು ಟೇಸ್ಟ್ ಬರೋಲ್ಲ, ಮತ್ತು ಕಹಿನೂ ಇಲ್ಲ, ಒಂದು ಚೂರು ಕಹಿ ಇಲ್ಲ, ಅಷ್ಟು ಚೆನ್ನಾಗಾಗಿದೆ. ತಿಂತಾಯಿದ್ರೆ ತಿನ್ನೋಣ ಅನಿಸುತ್ತೆ. ನಿಜವಾಗ್ಲೂ ಚಿಪ್ಸ್ ತಿಂದ ಹಾಗೆ ಆಗುತ್ತೆ, ತಿನ್ನೋಣ ಅನಿಸುತ್ತೆ. ಅಂಗಡಿಗಿಂತ ರುಚಿ ಮನೇಲಿ ಮಾಡ್ಕೊಂಡು ತಿನ್ನೋದು ನಾವು. ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ನೋಡಿ. ಇಲ್ಲಿ ಗರಿಗರಿಯಾಗಿದೆ, ಒಂಥರ ತುಂಬ ಗರಿಗರಿಯಾಗಿದೆ ನೋಡಿ. ಸೌಂಡ್ ನೋಡಿ
ಎಷ್ಟು ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಾಗಿದೆ, ಒಂಚೂರು ಕಹಿ ಅನಿಸೋದೇ ಇಲ್ಲ. ತುಂಬ ಕಡಲೆ ಹಿಟ್ಟು, ತುಂಬ ಅಕ್ಕಿ ಹಿಟ್ಟು ಹಾಕ್ಬೇಕಂತಿಲ್ಲ, ಎರಡೆರಡೇ ಸ್ಪೂನ್ ಸಾಕು. ಸೂಪರಾಗಿದೆ. ಇನ್ನೂ ಇಲ್ಲಿ ಆಗ್ತಾ ಇದೆ, ಇನ್ನೂ ಇಲ್ಲಿದೆ. ಇಲ್ಲಿ ಆಗ್ತಾ ಇದೆ, ಇನ್ನೂ ಇದೆ ಸ್ವಲ್ಪ. ಇಲ್ಲಿ ಇಷ್ಟಾಗಿದೆ ನೋಡಿ, ಸೌಂಡ್ ನೋಡಿ ಯಾವ ಥರ ಗರಿ 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 ಗರಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ, ಗರಿ ಗರಿಯಾಗಿದೆ, ಚೆನ್ನಾಗಿ ಆಗ್ತಾ ಇದೆ. ಬೀಜನೂ ಅದ್ರ ಜೊತೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಕರಮ್ 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 ಅಂತ ಚೆನ್ನಾಗಿರುತ್ತೆ ಬೀಜ. ಎಷ್ಟು ಚೆನ್ನಾಗಿದೆ ಗರಿ ಗರಿ ಗರಿಯಾಗಿ, ಸೂಪರಾಗಿದೆ. ವಾವ್, ಸೂಪರ್. ಬೀಜ ತೆಗೆದ್ರಷ್ಟು ಅದು ಅದ್ರ ಜೊತೆಗೆ ಇದು ರೋಸ್ಟ್ ಆಗುತ್ತೆ ಬೀಜ ನೋಡಿ. ಬೀಜ ಅದರೊಳಗೆ ಬಿಟ್ಟಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣುತ್ತೆ ಬೀಜ ಅದರೊಳಗೆ. ಸೂಪರ್.